ಸೊ ಮತ್ತೆ ಏನೇನು ಸಿಕ್ತು ನಮಗೀಗ? ನೋಡಿ ಇಲ್ಲಿ ದುರ್ಗಿ ಕಟ್ಟೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದಿದ್ದೀವಿ. ಬ್ಯಾಕ್ ಸೊ ದುರ್ಗಿ ಕಟ್ಟೆ ಅಂದ್ರೆ ದುರ್ಗಿಗೆ ಸಂಬಂಧಪಟ್ಟಿದ್ದ ಅಥವಾ ದುರ್ಗಿಗೆ ಸಂಬಂಧಪಟ್ಟಿದ್ದು ಅಥವಾ ದುರ್ಗಿ ಏನೋ ಅಂತ ಈಗ ಇನ್ನು ನೋಡ್ಬೇಕು. ಸೊ ಅಲ್ಲ, ದುರ್ಗಿ ಕಟ್ಟೆ, ದುರ್ಗಿ ದೇವಸ್ಥಾನ ಅಥವಾ ಮಠ ಏನಿದೆ ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದ್ರೆ ಇಲ್ಲೆಲ್ಲ ಇವರೆಲ್ಲ ಕರೆಯೋದು ದುರ್ಗಿ ಕಟ್ಟೆ ಅಂತಾನೆ ಕರೀತಾರೆ. ವರ್ಷದಲ್ಲಿ 2 ಸಲ ಇಲ್ಲೇನೋ ಹಣ್ಕಾಯಿ ಎಲ್ಲ ಮಾಡ್ತಾರಂತೆ. ಭಾರಿ ಜನ ಸೇರ್ತಾರೆ. ಒಂದು 200 ಇನ್ನು ಕೋಳಿ ಗಿಳಿ ಎಲ್ಲ ಕೊಯ್ತಾರೆ ಇಲ್ಲಿ. ಕಾಯಿ ಎಲ್ಲ ಇಲ್ಲ. ಇಲ್ಲೊಂದು ಬಂದ್ವಿ, ಇಲ್ಲೊಂದು ವಿಶೇಷವಾಗಿದ್ದೊಂದು ಕಲ್ಲಿದೆ. ಇದ್ರಿಂದ ನೋಡಿ ಅಲ್ಲಿ ದೊಡ್ಡ ಬರೆ ಕಾಣ್ತಾ ಇದೆ. ಅಲ್ಲಿ 5 ಸುತ್ತಿನ ಕೋಟೆ ಇದೆ. ನಾವು ಆ ಬರೆಗೆಲ್ಲ ಹೋಗ್ತೀವಿ. ಬರೆಕಲ್ ಬತ್ತೇರಿ. ಸೊ ಈ ಭಾಗದಲ್ಲಿ ಕೋಟೆ ಇದೆ. ಹೌದು. ಅಲ್ಲಿ ಕಲ್ಲು ಕಾಣ್ತಾ ಇದೆಯಲ್ಲ, ಆ ಕಲ್ಲು ಪಕ್ಕದಲ್ಲೇ ಕೋಟೆ ಇರೋದು. ಅದು ದೊಡ್ಡ ಬರೆ, ಆ ಕಡೆ ಸಣ್ಣ ಬರೆ. ಇದ್ರ ಮಧ್ಯೆ ನೀವು ಹೊಸನಗರ ಮತ್ತೆ ನಗರ ಲಿಂಕ್ ರೋಡ್ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದ್ವಿ. ಇಲ್ಲಿ ನೋಡಿ ಇಲ್ಲೊಂದು ಪಾದ ಎಲ್ಲ ಇದೆ. ಆಮೇಲೆ ಕಲ್ಲಲ್ಲೇ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಕಲ್ಲಿನ ಹಣತೆಗಳು. ಆಮೇಲೆ ಇದೊಂದು ಎಂಥದ್ದು ಒಂದು ಪೀಠ ಎಲ್ಲ ಇದೆ. ಕಲ್ಲಿಂದ ಇದೆ. ವಿಶೇಷವಾಗಿದ್ದೇ ಇರ್ಬೇಕಿದು ಮೋಸ್ಟ್ಲಿ. ಅದೇ ಇನ್ನು ನೋಡ್ಬೇಕಿದು ಏನು ಅಂತ ಹೇಳಿ. ಸೊ ಇದಕ್ಕೆ ದುರ್ಗಿ ಕಟ್ಟೆ ಅಂತ. ಆಮೇಲೆ ಇಲ್ಲಿ ತುಂಬಾಷ್ಟು ಹಳೆ ಪಾಯಗಳು ಕಾಣಿಸ್ತವೆ. ಅಂದ್ರೆ ಅದು ದೇವಸ್ಥಾನ, ಮಠನ, ಮನೆಗಳು. ಹಿಂದೆ ಮನೆ ಇದ್ದ ಒಂದು ಊರ್ ಮಾಡಿದ್ದಾರೆ. ಒಂದು 4 ಮನೆ ಇದೆ ಅಂದ್ರೆ ಒಂದು ದೇವಸ್ಥಾನ ಮಾಡ್ತಿದ್ರು ಹಿಂದೆಲ್ಲ. ಹಾಗಾಗಿ ಇದು ದೇವಸ್ಥಾನ ಇರ್ಬೋದು. ದುರ್ಗಿ ದೇವಸ್ಥಾನ ಬಿದ್ದೋಗಿ ಇವರೇನೋ ದುರ್ಗಿ ಕಟ್ಟೆ ಅಂತ ಮಾಡಿದ್ದಾರೆ. ಇಲ್ಲಿ ನೋಡಿ ವಿಶೇಷವಾಗಿದೆ ಈ ಕಲ್ಲುಗಳು. ಇಲ್ಲೂ ಅಷ್ಟೇ ಎಲ್ಲ ಒಂಥರ ಎಲ್ಲ ನೋಡಿ ಒಳ್ಳೊಳ್ಳೆ ಕಲ್ಲುಗಳಿದೆ. ಇದರಲ್ಲಿ ಹಣತೆಗಳು, ಕಲ್ಲಲ್ಲೇ ಮಾಡಿರೋ ಹಣತೆಗಳು. ಮಣ್ಣಿಂದಲ್ಲ, ಕಲ್ಲಿಂದ. ಇದು ಅಷ್ಟೇ ದುರ್ಗಿ ಕಟ್ಟೆ ದೇವ್ರು ಕೂಡ ಏನೋ ವಿಶೇಷವಾಗಿದೆ. ಎಲ್ಲ ಪಾಪ ಏನೋ ಒಂದು ಇಲ್ಲಿ ನೋಡಿ ಇಲ್ಲಿವರೆಗೂ ಮುಳುಗಡೆ ಮುಳುಗಡೆ ನೀರು ಬರ್ತದೆ. ಏನ್ ಬಾರ್ಡರ್ ಕಾಣುತ್ತೆ ಇಲ್ಲೆಲ್ಲ. ಇದು ಮೋಸ್ಟ್ಲಿ ಸ್ವಲ್ಪ ನೀರಿಗೆ ಬರುತ್ತೆ ಅಂತ ಕಾಣುತ್ತೆ. ಅದು ಮುಳುಗಿ ಹೋಗಿದೆ ಮುಳುಗಡೆನಲ್ಲಿ. ಅವ್ರು ಏನ್ ಮಾಡಿಕೊಂಡಿದ್ದಾರೆ, ಊರು ಮನೆಯವ್ರು ಎಲ್ಲ ಅದನ್ನ ಹಂಗೆ ಒಂದು ಕಟ್ಟೆ ತರ ಕಟ್ಟಿ ಇಲ್ಲೇ ಇಟ್ಟು ವರ್ಷಕ್ಕೆ 1 ಸಲ 2 ಸಲ ಇಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಇದು ಘಟಾನ್ಘಟಿ ದೇವರು ಅಂತ ಹೇಳ್ತಾರೆ. ಇಲ್ಲೊಬ್ರು ಸಾಕ್ತಾ ಇದಾರೆ. ಅವ್ರ ಹತ್ರ ಕೇಳಿದಾಗ ಹೇಳ್ತಾ ಇದ್ರು ಅವರು, ಬಾರಿ ಇದು ದುರ್ಗಿ ಕಟ್ಟೆಲಿ ಅಂತ. ಇಲ್ಲಿ ನೋಡಿ ಇಲ್ಲಿ ಕಾಣಿಕೆನೂ ಇಟ್ಟಿದ್ದಾರೆ. ಯಾರೋ ಮೋಸ್ಟ್ಲಿ ಇಲ್ಲೇನೋ ಬಂದವರು ಮರಳಿಗಿರಲು ತುಂಬಕ್ ಬಂದವ್ರೇನೋ, ಅವರಿಗೂ ತೊಂದರೆ ಆಗಿರ್ಬೋದು. ಅದಕ್ಕೆ ಅಲ್ಲಿ ಕಾಣಿಕೆ ಎಲ್ಲ ಇಟ್ಟು ಹೋಗ್ತಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಅವಶೇಷಗಳು ಕಾಣಿಸ್ತಾವೆ. ಮನೆಗಳು, ಹಳೆ ಪಾಯಗಳು. ಅಲ್ಲಿ ನಿಮ್ಗೆ ಅಲ್ಲಿ ತೋರಿಸ್ದೆ ಹಳ್ಳಕ್ ಬಂದ್ ಸೇರೋದು ನೋಡಿ. ಇಲ್ಲೂ ಎಲ್ಲ ಕಲ್ಲುಗಳು, ಹಳೆ ಕಾಲದ್ದು ಮನೆಯದ ಅವಶೇಷಗಳೆಲ್ಲ ಕಾಣ್ತಾ ಇದೆ. ಕಲ್ಲುಗಳೆಲ್ಲ ಇದು ದೇವಸ್ಥಾನನೇ ಇರಬಹುದು. ಅದೇ